ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವೇ ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇನ್ನು ಕೆಲವೇ ದಿನಗಳಲ್ಲಿ ಸಿ.ಟಿ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ. ನೀಟ್ದು ಆಲ್ರೆಡಿ ಶುರು ಆಗ್ತಾ ಇದೆ. ಎಲ್ಲ ಪ್ರೊಸೆಸ್ ಕೂಡ ಎನ್ರೋಲ್ಮೆಂಟ್ ಎಲ್ಲ ಸಿ.ಟಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ. ಆ್ಯಂಡ್ ಈ ಮಿಸ್ಟೇಕ್ಸ್ನ ನೀವು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ನಿಮಗೆ ಸೀಟ್ಗೆ ಕಷ್ಟ ಆಗ್ಬೋದು. ಏನು ಮಿಸ್ಟೇಕ್ಸ್ ಏನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ತಪ್ಪು ಮಾಡಿ. ಒಬ್ಬರು ಮಾಡೋ ತಪ್ಪಿಗೆ ದೊಡ್ಡ ತಪ್ಪಾಗಿರುತ್ತೆ. ಲಿಮಿಟೆಡ್ ಆಪ್ಷನ್ ಎಂಟ್ರಿ ಅಂತ ಇಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ 5 ಅಥವಾ 6 ಟಾಪ್ ಕಾಲೇಜುಗಳನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ನನಗೆ ಐ.ಐ.ಟಿ ಲೆವೆಲ್ಲೇ ಕಾಲೇಜ್ ಬೇಕು ಅಂತ ಯೋಚಿಸಿ ಇನ್ನಿತರ ಮಧ್ಯಮ ಮಟ್ಟದ ಅಂದರೆ ಗ್ರಾಮೀಣ ಭಾಗದ ಉತ್ತಮ ವಿದ್ಯಾರ್ಥಿಗಳಿಗೆ ಕೂಡ ಕಾಲೇಜ್ ತಪ್ಪಾಗೋ ರೀತಿ ಮಾಡ್ತಾರೆ. ಆದರೆ ನೀವು ಇದನ್ನ ಮಾಡಬೇಡಿ. ನಿಮಗೆ ಹೆಚ್ಚು ಆಯ್ಕೆಗಳು ಹಾಕದೇ ಇದ್ರೆ ನಿಮಗೆ ನಿಮ್ಮ ರ್ಯಾಂಕಿಗೆ ಸೀಟ್ ಸಿಗದೇ ಇರ್ಬೋದು. ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಸೀಟ್ ಸಿಗದೇ ಇರ್ಬೋದು. ಮೇನ್ ಥಿಂಗ್ ಹೆಚ್ಚು ಕಾಲೇಜುಗಳನ್ನ ಹಾಕಬೇಕು. ನಿಮ್ದೇನೋ ರ್ಯಾಂಕಿಗೆ 1 ಇದೆ, 2 ಇದೆ, 1,000 ಇದೆ, 2,000 ಒಳಗಡೆ ಇದ್ರೆ ಅಂದ್ರೆ ನೀವು ಕೂಡ ನೋಡ್ಕೊಂಡು ಒಂದು 5-6 ಕಾಲೇಜ್ ಹಾಕಿದ್ರೆ ಸಿಗ್ಬೋದು. ಬಟ್ ಎಲ್ಲದೂ ಕೂಡ ನೀವು ಟಾಪ್ ಲೆವೆಲ್ಗೆ ಬೇಕು, ಟಾಪ್ ಐ.ಐ.ಟಿ ಬೇಕು ಅಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ರ್ಯಾಂಕಿಗೆ ಅನುಗುಣವಾಗಿ ಆಯ್ಕೆ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊಲ್ಯೂಷನ್ ನೋಡೋದಾದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಟಾಪ್, ಮಿಡ್ ಲೆವೆಲ್ ಅಂಡ್ ಬ್ಯಾಕಪ್ ಕಾಲೇಜ್ಗಳನ್ನ ಆ್ಯಡ್ ಮಾಡಿ ಕನಿಷ್ಠ 25ರಿಂದ 30 ಕಾಲೇಜುಗಳು ಬಟ್ ಬ್ರಾಂಚ್ ಕಾಂಬಿನೇಷನ್ ಕೂಡ ನೀವು ಹಾಕಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಲವರಿಗೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಎರಡನೇ ಬಂದ್ಬಿಟ್ಟು ತಾಳ್ಮೆ ಇರೋದಿಲ್ಲ, ತಕ್ಷಣ ಲಾಕ್ ಮಾಡ್ತಾರೆ. ಕೆಲವರು ಮೊದಲ ದಿನ ಆಪ್ಷನ್ ಎಂಟ್ರಿ ಕೂಡ ಮಾಡಿ ಲಾಕ್ ಮಾಡ್ತಾರೆ, ನಂತರ ಮಾಕ್ ಅಲಾಟ್ಮೆಂಟ್ ಬರೋವರೆಗೂ ಕಾಯ್ತಾರೆ, ಚೇಂಜಸ್ ಕೂಡ ಮಾಡೋಕ್ಕಾಗೋದಿಲ್ಲ. ಅಲ್ಲೋಲ ಕೆಲವರು ಆತರದಿಂದ ನಿರ್ಧಾರಗಳನ್ನು ಕೂಡ ಕೈಗೊಳ್ಳುತ್ತಾರೆ. ಅದನ್ನು ಕೂಡ ಮಾಡಬೇಡಿ. ಮಾಕ್ ಅಲಾಟ್ಮೆಂಟ್ ಬಳಿಕ ನಿಮಗೆ ಆಯ್ಕೆಗಳು ಸರಿ ಇದೆಯಾ ಅಂತ ನೀವು ಚೆಕ್ ಮಾಡ್ಬೋದು. ನಂತರ ಮಾತ್ರ ನೀವು ಫೈನಲ್ ಲಾಕ್ ಮಾಡ್ಬೋದು. ಆಪ್ಷನ್ ಎಂಟ್ರಿನ ಚೇಂಜ್ ಮಾಡೋದಕ್ಕೆ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋವರೆಗೂ, ನೀವು ಮಾಕ್ ಅಲಾಟ್ಮೆಂಟ್ ಆಗೋವರೆಗೂ ನಿಮಗೆ ಸಮಯ ಇರುತ್ತೆ. ತಲೆ ಕೆಡಿಸ್ಕೋಬೇಡಿ. ಕೆಲವರು ಏನು ಮಾಡ್ತಾರೆ, ಬರೀ ಕಾಲೇಜ್ಗಳನ್ನು ನೋಡ್ತಾರೆ, ಬ್ರಾಂಚ್ಗಳನ್ನು ನೋಡೋದೇ ಇಲ್ಲ. ಇದು ಮೇನ್ ಮಿಸ್ಟೇಕು. ನನಗೆ RVC ಬೇಕು, BMSc, NIC ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವರು ಸಿಗದ ಬ್ರಾಂಚ್ಗಳಿಗೆ ಬೇರೆಗೆ ಹಾಕ್ತಾರೆ. ನಂತರ ಅವರು ಏನು ಮಾಡ್ತಾರೆ ಅಂದರೆ ಸಿವಿಲು, ಬಯೋಟೆಕ್ನಾಲಜಿ ಈ ರೀತಿ ಬೇರೆ ಲೆಸ್ ಡಿಮ್ಯಾಂಡ್ ಇರೋ ಬ್ರಾಂಚ್ಗಳಿಗೆ ಹೋಗ್ತಾರೆ. ಈ ರೀತಿ ನೀವು ಕೂಡ ಮಿಸ್ಟೇಕ್ನ ಕೂಡ ಮಾಡಬೇಡಿ. ಪ್ರಥಮ ಆದ್ಯತೆ ಬಂದ್ಬಿಟ್ಟು ಒಳ್ಳೆ ಬ್ರಾಂಚ್ ಆಗಿರಲಿ. ಎಕ್ಸಾಂಪಲ್ CS, CC ಈ ರೀತಿ ಒಳ್ಳೆ ಬ್ರಾಂಚಸ್ನ ಆಯ್ಕೆ ಮಾಡಿ ನಂತರ ನೀವು ಕಾಲೇಜಸ್ನ ನೋಡಿ ಅಂತ ಇಷ್ಟಪಡ್ತೀನಿ. ಕಾಲೇಜ್ ಎಷ್ಟು ಇಂಪಾರ್ಟೆಂಟ್ ಅದು ನಿಮ್ಮ ಬ್ರಾಂಚ್ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ನಿಮಗೆ ಯಾವುದು ಆಸಕ್ತಿ ಇದೆ ಅದನ್ನ ಟ್ರೈ ಮಾಡಿ. ನಾನು ಹೇಳಿದೆ, ಅವ್ರು ಹೇಳಿದ್ರು ಅಂತ ಟ್ರೈ ಮಾಡಬೇಡಿ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟಾಗಿ ಹೋಗೋದಿಲ್ಲ, ಕರೆಕ್ಟಾಗಿ ವೆರಿಫೈ ಕೂಡ ಮಾಡ್ಕೊಳ್ಳೋದಿಲ್ಲ, ರಿಸರ್ವೇಷನ್ ಹೊಡ್ತೋ ಬೀಳೋದು ಅದು ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ, ಕೆಲವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಸರಿಯಾಗಿ ತಯಾರಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾದ್ರೂ ಕೂಡ ನೀವು ಅಲರ್ಟ್ ಆಗಿರಿ ಇದಕ್ಕೆ ಇಷ್ಟಪಡ್ತೀನಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ದೆಲ್ಲ ಇರುತ್ತೆ, ಅದನ್ನೆಲ್ಲ ಕೂಡ ಕರೆಕ್ಟಾಗಿ ವೆರಿಫೈ ಕೂಡ ಮಾಡಿ. ಮೇನ್ ಥಿಂಗ್ ರೌಂಡಲ್ಲಿ ಸೀಟ್ಗಳನ್ನು ರಿಜೆಕ್ಟ್ ಕೂಡ ಮಾಡ್ಬೋದು. ಮೀನ್ಸ್ ಫಸ್ಟ್ ರೌಂಡಲ್ಲಿ ವಿದ್ಯಾರ್ಥಿಗಳು ಸೀಟ್ಗಳನ್ನ ರಿಜೆಕ್ಟ್ ಕೂಡ ಮಾಡ್ತಾರೆ. ನನಗೆ ನೆಕ್ಸ್ಟ್ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ, ಬೆಟರ್ ಕಾಲೇಜ್ ಸಿಗುತ್ತೆ ಅಂತೇಳಿ ಫಸ್ಟ್ ರೌಂಡ್ ಸಿಕ್ಕಿರೋದು ಕೂಡ ಕೈ ಬಿಡ್ತಾರೆ. ಈ ರೀತಿ ಮಾಡಬಾರ್ದು. ಇದು ತುಂಬಾ ಅಪಾಯಕಾರಿ ಆಗಿರುತ್ತೆ. ನಿಮಗೆ ರೌಂಡ್ ಟು ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗ್ಬೋದು, ಕಷ್ಟ ಇದ್ರೂ ಇರ್ಬೋದು. ಬಟ್ ನಿಮಗೆ ನಿಮ್ಮ ರ್ಯಾಂಕಿಗೆ ಹೊಂದಿಕೊಂಡೆ ನಿಮಗೆ ರ್ಯಾಂಕ್ 1 ಸಿಕ್ಕಿರುತ್ತೆ. ನಿಮಗೆ ಬೇಕಾದ ಬ್ರಾಂಚ್ ಸಿಕ್ಕಿದ್ರೆ ಅದರ ಸೀಟ್ನ ಒಪ್ಕೊಳ್ಳಿ. ಇನ್ ಕೇಸ್ ನಿಮಗೆ ಬೆಟರ್ ಕಾಲೇಜ್ ಸಿಗ್ಬೋದು ಅಂತ ಇದ್ರು ಕೂಡ ಅದನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗಿ ನಮಗೆ ಅಪ್ಗ್ರೇಡ್ ಆಗ್ಬೋದು. ರಿಜೆಕ್ಟ್ ಕೂಡ ಮಾಡ್ಬೋದು. ಈಗಿರೋದು ಆರ್ ಬೇರೆ ಸಿಕ್ಕಿದ್ರೆ ಬೇರೆದಕ್ಕಾರು ಹೋಗ್ಬೋದು, ಇದಕ್ಕಾರು ಹೋಗ್ಬೋದು. ಆ ರೀತಿ ನೀವು ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ನಿಮಗೆ ಕರೆಕ್ಟ್ ಸಿಗ್ನಲ್ ಅಂದ್ರೆ ನೀವು ಔಟ್ ಆಗಬೇಕಾಗುತ್ತೆ. ಅಂತಿಮ ಸಲಹೆ, ನಮ್ದು ಫೈನಲ್ ಟಿಪ್ಸ್ ನೋಡೋದಾದ್ರೆ ತಾಳ್ಮೆ ಇರಿ, ಚೆನ್ನಾಗಿ ರಿಸರ್ಚ್ ಕೂಡ ಮಾಡಿ, ಮುಂಚೆನೆ ತಯಾರಿ ಕೂಡ ಮಾಡ್ಕೊಳ್ಳಿ. ರಾಂಗ್ ಕ್ಲಿಕ್ ಮಾಡ್ಕೊಂಡು ಸೀಟ್ಗಳನ್ನ ನೀವು ದಯವಿಟ್ಟು ಮಿಸ್ಟೇಕ್ನ ಕೂಡ ಮಾಡಬೇಡಕ್ಕೆ ಹೋಗಬೇಡಿ. ಆಪ್ಷನ್ ಎಂಟ್ರಿ ಮುಗಿಸುವ ಮುನ್ನ ನೀವು ನಿಮ್ಮ ಹಿರಿಯರು ಇರ್ತಾರೆ, ಗುರುಗಳಿರ್ತಾರೆ, ಕೆಲವರು ನಿಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಇರ್ತಾರೆ, ಕೆಲವರು ನಿಮಗೆ ಹೊಸಬರು ಕೂಡ ಇರ್ತಾರೆ, ಗೈಡ್ ಕೂಡ ಮಾಡ್ತಾರೆ.